ಹುಬ್ಬಳ್ಳಿಯ ಸರ್ಕಾರಿ ಕಚೇರಿಗಳಲ್ಲಿ ಕುರುಡು ಕಾಂಚಾಣದ ಸದ್ದು ಕೇಳಿಬರ್ತಾ ಇದೆ. ಹುಬ್ಬಳ್ಳಿಯ ಸರ್ಕಾರಿ ಕಚೇರಿಗಳಲ್ಲಿ ದುಡ್ಡು ಕೊಟ್ಟರೆ ಸಾಕು, ಎಲ್ಲವೂ ಕೂಡ ಸಲ್ಲಿಸು ಅನ್ನುವಂತಹ ಮಾತು ಕೇಳಿಬರ್ತಾ ಇದೆ. ಅದರಲ್ಲೂ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ದುಡ್ಡು ಕೊಟ್ಟರೆ ಬಾಲ್ಯ ವಿವಾಹ ಕೂಡ ಗ್ಯಾರಂಟಿ ಅಂತೆ. ಹಣದ ಆಮಿಷಕ್ಕಾಗಿ ಬಾಲ್ಯ ವಿವಾಹ ರಿಜಿಸ್ಟರ್ ಮಾಡಿದ್ದಾರೆ ಅಧಿಕಾರಿಯೊಬ್ಬರು ಅನ್ನುವಂತಹ ಆರೋಪ ಕೇಳಿಬಂದಿದೆ. ಹಣದ ಆಮಿಷ ಒಡ್ಡಿದ್ರು ಅನ್ನೋ ಕಾರಣಕ್ಕಾಗಿ ಬಾಲ್ಯ ವಿವಾಹವನ್ನು ಕೂಡ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದಾರಂತೆ. ಹುಬ್ಬಳ್ಳಿಯ ಉಪ ನೋಂದಣಾಧಿಕಾರಿಯಿಂದ ಈ ಒಂದು ಮಹಾ ಎಡವಟ್ಟು ಆಗಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಒಂದೆಡೆ ಬಾಲ್ಯ ವಿವಾಹವನ್ನು ತಡೆಗಟ್ಟೋದಕ್ಕೆ ಅಂತ ಸರ್ಕಾರ ಕಠಿಣ ಕ್ರಮಗಳನ್ನು ತೆಗೆದುಕೊಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಕಠಿಣ ಕಾನೂನುಗಳನ್ನು ಕೂಡ ಜಾರಿ ಮಾಡ್ತಾ ಇದೆ. ಆದರೆ ಹುಬ್ಬಳ್ಳಿಯಲ್ಲಿ ಮಾತ್ರ ಬಾಲ್ಯ ವಿವಾಹ ರಿಜಿಸ್ಟರ್ ಮಾಡೋದು ಬಹಳಷ್ಟು ಸಲೀಸು. ಹುಬ್ಬಳ್ಳಿಯಲ್ಲಿ ದುಡ್ಡು ಕೊಟ್ಟರೆ ಸಾಕು, ಬಾಲ್ಯ ವಿವಾಹ ಕೂಡ ರಿಜಿಸ್ಟರ್ ಮಾಡುವಂಥದ್ದು ಸಲೀಸ ಅನ್ನುವಂತಹ ಮಾತುಗಳು ಇದೀಗ ಕೇಳಿಬರ್ತಾ ಇದೆ. 19 ವರ್ಷದ ಯುವತಿ 20 ವರ್ಷದ ಯುವಕನಿಗೆ ಬಾಲ್ಯ ವಿವಾಹ ಮಾಡಿಸಲಾಗಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಬಾಲ್ಯ ವಿವಾಹ ಮಾಡೋದಕ್ಕೆ ಅಂತ ಸಬ್ ರಿಜಿಸ್ಟರ್ ಸೇರಿ 4 ವಿರುದ್ಧ ದೂರು ದಾಖಲಾಗಿದೆ. ಬಾಲ್ಯ ವಿವಾಹ ಮಾಡಿಸೋದಕ್ಕೆ ಮುಂದಾಗಿದ್ದಂತಹ 4 ಜನರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ವಿದ್ಯಾನಗರದ ಸಬ್ ರಿಜಿಸ್ಟರ್ KS ಹಂಚಿನಾಳ್ ವಿರುದ್ಧ ದೂರು ದಾಖಲಾಗಿದೆ. ಇನ್ನು ದೂರು ನೀಡಿ ಸಿಕ್ಕಿಬಿದ್ದಿದ್ರೂ ಕೂಡ ಅಧಿಕಾರಿಗಳ ವಿರುದ್ಧ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇವರು ಸಿಕ್ಕಿಬಿದ್ದಿದ್ದಾರೆ, ಅದೇ ರೀತಿಯಾಗಿ ದೂರು ಕೂಡ ದಾಖಲಾಗಿದೆ. ಆದರೂ ಕೂಡ ಇಷ್ಟೊಂದು ಗಂಭೀರವಾದಂತಹ ಒಂದು ಆರೋಪ ಕೇಳಿಬಂದಿದ್ರು ಈ ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಒಟ್ಟು 4 ಜನರ ವಿರುದ್ಧ ಸಬ್ ರಿಜಿಸ್ಟ್ರಾರ್ ಸೇರಿ ಒಟ್ಟು 4 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸಬ್ ರಿಜಿಸ್ಟ್ರಾರ್ KS ಹಂಚಿನಾಳ್ ವಿರುದ್ಧ ಅದೇ ರೀತಿಯಾಗಿ ಒಟ್ಟು 4 ಜನರ ವಿರುದ್ಧ FIR ದಾಖಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಇವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ಸ್ಥಳೀಯರ ಆರೋಪ. ದುಡ್ಡು ಕೊಟ್ಟರೆ ಸಾಕು, ಅವರು ಬಾಲಕರು ಅಥವಾ ಅಂಡರ್ ಏಜ್ ಇರುವಂಥವರು ಯಾವುದನ್ನು ಕೂಡ ಅವರು ಗಮನಿಸೋದಿಲ್ಲ. ದುಡ್ಡು ಕೊಟ್ಟರೆ ಸಾಕು, ಎಲ್ಲವೂ ಕೂಡ ರಿಜಿಸ್ಟರ್ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ, ಆರೋಪ ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಅದೇ ರೀತಿಯಾಗಿ ಸರ್ಕಾರ ಕಠಿಣವಾದಂತಹ ಕಾನೂನುಗಳನ್ನು ಜಾರಿಗೆ ತರ್ತಾ ಇದೆ. ಬಾಲ್ಯ ವಿವಾಹಗಳಾಗಬಾರ್ದು, ಇದರಿಂದ ಬಹಳಷ್ಟು ಸಮಸ್ಯೆ ಆಗುತ್ತೆ ಸಮಾಜದಲ್ಲಿ. ಇದೇ ಕಾರಣಕ್ಕಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇದ್ದರೂ ಕೂಡ ಇದೀಗ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯಲ್ಲಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಹಣ ಕೊಟ್ಟರೆ ಸಾಕು ಬಾಲಕರಿಗೂ ಕೂಡ ಮದುವೆ ಮಾಡಿಸ್ತಾರೆ ಅಂತಂದರೆ ಇದು ಬಹಳಷ್ಟು ಗಂಭೀರವಾದಂತಹ ಆರೋಪ. FIR ದಾಖಲಾಗಿದೆ, ಆದರೂ ಈ ಅಧಿಕಾರಿಗಳ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನು ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವಂತಹ ಒಂದು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇದಂತಹ ಒಂದು ಘಟನೆ ಇದು. ಯಾಕಂದ್ರೆ ಇಲ್ಲಿ ಯಾರ್ದೋ ತಪ್ಪು ಇರ್ಬೋದು, ಯಾಕಂದ್ರೆ ಇಲ್ಲಿ ಬಾಲ್ಯ ವಿವಾಹ ಮಾಡಿದಂತಹ ಅಧಿಕಾರಿಗಳು, ಯಾಕಂದ್ರೆ ಸರಿಯಾಗಿ ಇಲ್ಲಿ ಅಂದ್ರೆ ದಾಖಲೆಗಳನ್ನ ಪರಿಶೀಲಿಸಬೇಕಾಗಿತ್ತು. ಆದ್ರೆ ಇಲ್ಲಿ ಯಾವುದೇ ದಾಖಲೆಗಳನ್ನ ಪರಿಶೀಲಿಸದೆ ಇಲ್ಲಿ ಅಂತಂದ್ರೆ ಬಾಲ್ಯ ವಿವಾಹ ಮಾಡಿಕೊಂಡು 4 ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಳ್ಳುವಂತಹ ಪರಿಸ್ಥಿತಿಯನ್ನ ಅವರೇ ಇಲ್ಲಿ ಅಂತಂದ್ರೆ ತಂದೊಡ್ಡಿದ್ದಾರೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬ ಸಬ್ ರಿಜಿಸ್ಟರ್ ಯಾವುದೇ ಕಚೇರಿ ಅಂದ್ರೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಅಲ್ಲಿ ದಾಖಲೆಗಳನ್ನು ಬರ್ತವೆ. ದಾಖಲೆಗಳನ್ನ ಇಲ್ಲಿ ಅಂದ್ರೆ ಸರಿಯಾಗಿ ಇದೆಯೋ ಇಲ್ಲೋ ಅಂತೇಳಿ ಒಂದು ಪರಿಶೀಲನೆ ಮಾಡಿ ನಂತರ ಅವುಗಳಲ್ಲಿ ಅಂದ್ರೆ ಒಂದು ಸಹಿ ಮಾಡಬೇಕಾಗುತ್ತೆ. ಸಹಿ ನಂತರ ಮಾಡಿದ ನಂತರ ಆದ್ರೂ ಇಲ್ಲಿ ಅಂತಂದ್ರೆ ಆನ್ಲೈನ್ ನಲ್ಲಿ ಅದನ್ನೆಲ್ಲವೂ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅದ ನಂತರ ಇಲ್ಲಿ ಅಂದ್ರೆ ಮುಂದಿನ ಪ್ರೊಸೆಸ್ ಆಗುತ್ತೆ. ಆದ್ರೆ ಇಲ್ಲಿರುವಂತಹ ಅಧಿಕಾರಿಗಳು ಅದೇ ರೀತಿ ಮಾಡಿದ್ರೆ, ಆದ್ರೆ ಇಲ್ಲಿ ಏನು ಆನ್ಲೈನ್ ಹಾಕ್ಬೇಕಾಗಿತ್ತು ಆ ಆನ್ಲೈನ್ ಹಾಕುವಂತಹ ಏನು ಸಿಬ್ಬಂದಿ ಒಂದ್ ಕಡೆ ಅಂದ್ರೆ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಎಡವಟ್ಟು ಮಾಡ್ಕೊಂಡಿದೆ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಅಂದ್ರೆ ಬಾಲ್ಯ ವಿವಾಹ ಅದು ನಡೆದೇ ಹೋಗಿದೆ. ಅದು ಯಾವಾಗ ನಡೆದೆ ಅಂತಾರೆ, ಕಳೆದ ಜೂನ್ 19ರಂದು ಹುಬ್ಬಳ್ಳಿಯ ಒಂದು ವಿದ್ಯಾನಗರದ ಒಂದು ಅಪ್ರಾಪ್ತ ಯುವಕ ಮತ್ತು ಯುವತಿಗೆ ಇಲ್ಲಿ ಅಂದ್ರೆ ವಿವಾಹ ನೋಂದಣಿ ಇಲ್ಲಿ ಅಂದ್ರೆ ಸಬ್ ರಿಜಿಸ್ಟರ್ ಮಾಡಿದ್ರೆ ಅದೇ ಪ್ರಕರಣದ ಅಂತಂದ್ರೆ
ಅದೇ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ಅಂತಾರೆ ಸಬ್ ರಿಜಿಸ್ಟರ್ ಮತ್ತು ಸೇರಿದಂತೆ ಅಲ್ಲಿರುವಂತಹ ಸಿಬ್ಬಂದಿಗಳ ವಿರುದ್ಧ, ಅದು 4 ಜನರ ವಿರುದ್ಧ, ಯಾಕಂದ್ರೆ ಅಲ್ಲಿ ಏನು ಈಗಾಗಲೇ ಅಪ್ರಾಪ್ತ ಬಾಲಕ ಏನಂದ್ರೆ ಆ ಬಾಲಕನ ಮೇಲೂ ಸಹ ಇಲ್ಲಿ ಅಂದ್ರೆ ದೂರು ದಾಖಲಾಗಿದೆ. ಈಗಾಗಲೇ ಏನು ಯುವತಿ ಏನಿದ್ದಾಳೆ, ಆ ಏನು ಮದುವೆ ಆದಂತಹ ಯುವತಿಗೆ 19 ವರ್ಷ, ಇಲ್ಲಿ ಅಂತಂದ್ರೆ ಆ ಯುವಕನಿಗೆ ಇಲ್ಲಿ ಅಂದ್ರೆ 20 ವರ್ಷ, ಇಲ್ಲಿ ಅಂದ್ರೆ 10 ತಿಂಗಳು, 21 ವರ್ಷ ಇಲ್ಲಿ ಅಂದ್ರೆ ಪೂರ್ಣಗೊಂಡಿಲ್ಲ. ಅದೇ ಒಂದು ಕಾರಣಕ್ಕೆ ಇಲ್ಲಿ ಅಂದ್ರೆ ಆ ಯುವತಿಯ ತಂದೆ ಏನಿದಾನೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಕಳೆದ 4 ದಿನಗಳ ಹಿಂದ್ಗಡೆ ಅಂತಂದ್ರೆ ಹೋಗಿ ಇಲ್ಲಿ ಅಂದ್ರೆ 4 ಜನರ ವಿರುದ್ಧ ಒಂದು ದೂರನ್ನ ದಾಖಲು ಮಾಡ್ಕೊಳ್ತಾರೆ. ಈ ಸಂಪುಟಂಗೆ ಈಗಾಗಲೇ ವಿದ್ಯಾನಗರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಆದ್ರೆ ಇನ್ನೂ ಸಹ ಇಲ್ಲಿ ಅಂದ್ರೆ ಯಾರ ಮೇಲೂ ಕ್ರಮ ತೆಗೆದುಕೊಂಡಿಲ್ಲ. ಈ ಸಂಪುಟಂಗೆ ಯುವತಿಯ ತಂದೆಯ ಆಗ್ರಹವಿಷ್ಟೇ, ಯಾರು ಇವತ್ತು ತಂದೆ ತಪ್ಪು ಮಾಡಿದವರಿಗೆ ಇಲ್ಲಿ ಅಂತಂದ್ರೆ ಶಿಕ್ಷೆ ಕೊಡಿಸುವಂತಹ ಕೆಲಸವನ್ನ ಮಾಡಬೇಕು. ಇಲ್ಲಿ ಸಬ್ ರಿಜಿಸ್ಟರ್ ಆಗಲಿ ಮತ್ತು ಇಲ್ಲಿರುವಂತಹ ಸಿಬ್ಬಂದಿಗಳಲ್ಲಿ ಅವರ ವಿರುದ್ಧ ಇಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಸಂತೋಷ್, ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.